ಧನ್ಯವಾದಗಳು. ಸೊ ಮುಂದಿನ ಟಾಪಿಕ್ ಈಗ ಮೋಹನ್ ಅಲ್ಲ, ನನ್ಗೇನ್ ಟಾಪಿಕ್ ಬೇಡ, ಯಾಕಂದ್ರೆ ಟೈಮ್ ಆಗಿದೆ. ಹೌದು, ಟಾಪಿಕ್ ಏನು? ಯಾರ್ದು? ಟಾಪಿಕ್ ನಿಮ್ ಟಾಪಿಕ್? ಹಾ, ಮೌನ ಕಾನೂನು ಬಾಹಿರವಾಗಿದ್ದರೆ ಸಮಾಜ ಹೇಗಿರ್ತಿತ್ತು? ಓಕೆ, ಹಂಗಾರೆ ಬೇಡ ಬಿಡಿ, ನಾ ಮಾತಾಡೋದು. ಟೈಮ್ ಆಗಿದೆ ಈಗ. ಸೊ ಓಕೆ, ಹೇಳಿ, ಪರವಾಗಿಲ್ಲ, 1-2 ನಿಮಿಷ ಎಕ್ಸ್ಟ್ರಾ ನಡೆಯುತ್ತೆ. ಓಕೆ. ಮೌನ ಏನದು ಕಾನೂನು ಕಾನೂನು ಬಾಹಿರವಾಗಿದ್ದರೆ ಬಾಹಿರವಾಗಿದ್ದರೆ ಹೇಗಿರುತ್ತಿತ್ತು ಅಂತ. ಓಕೆ, ನನ್ಗೇನ್ ಅನ್ಸುತ್ತೆ ಅಂದ್ರೆ ಸಮಾಜ ಹೇಗಿತ್ತು? ಸಮಾಜ ಹೇಗಿತ್ತು? ಓಕೆ, ಮೌನ ಕಾನೂನು ಬಾಹಿರವಾಗಿದ್ದರೆ ಸಮಾಜ ಹೇಗಿರುತ್ತೆ? ಮೌನನ್ನ ಕಾನೂನು ಬಾಹಿರ, ಮೊದಲನೇದಾಗಿ ಕಾನೂನು ಬಾಹಿರ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಮೌನ ಅನ್ನೋದು ಕೂಡ ಒಂದು ಎಕ್ಸ್ಪ್ರೆಷನ್. ಅದು ಇದು ನಮ್ದು ಆರ್ಟಿಕಲ್ 19 ಬರ್ತದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದ್ರ ವೈಲೇಷನ್ ಅದು. ಇದೊಂಥರ ಮೌನನ ಕಾನೂನು ಬಾಹಿರ ಮಾಡೋದು ಅಸಂವಿಧಾನಿಕ ಅಂತಾನೆ ಹೇಳ್ಬೋದು. ಈಗ ನಮ್ದ್ರಲ್ಲಿ ಏನಂತಂದ್ರೆ ನಮ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮಾತಾಡೋ ಟೈಮಲ್ಲಿ ಮೌನವಾಗಿರೋ ಟೈಮಲ್ಲಿ ಮಾತಾಡ್ತೀವಲ್ಲ, ಅದು ಏನಂತಂದ್ರೆ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಮಾತು ಎಷ್ಟು ಮುಖ್ಯನೋ ಮೌನವಾಗಿರೋದು ಕೂಡ ಅಷ್ಟೇ ಮುಖ್ಯ. ನಾವು ಮೌನವಾಗಿದ್ರೆ ಹಲವಾರು ಇದನ್ನ ಒಂದು ನೆಗೆಟಿವ್ ಈವೆಂಟ್ಗಳು ಅಥವಾ ನೆಗೆಟಿವ್ ಘಟನೆಗಳಾಗೋದನ್ನ ತಡಿಬಹುದು. ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮೌನೇನ ಕಲಹಂ ನಾಸ್ತಿ ಅಂತ. ಅಂದ್ರೆ ಮೌನವಾಗಿದ್ರೆ ನಾವು ಗಲಾಟೆನ ಏನಂತಂದ್ರೆ ತಡಿಬೋದಂತ. ಇದರಲ್ಲಿ ನಾವು ಒಂದು ವೈಯಕ್ತಿಕ ಸಂಬಂಧಗಳಲ್ಲಿ ಕೂಡ ಅಥವಾ ಸ್ನೇಹಿತರ ನಡುವೆ ಕೂಡ ಕೆಲವೊಂದ್ಸತಿ ಏನಾಗುತ್ತೆ, ಏನೋ ಒಂದು ಮನಸ್ತಾಪ ಬಂದಾಗ ನಾವ್ ಅದನ್ನ ಅಹಂ ಇದ್ರಲ್ಲಿ ತಗೋಬಿಡ್ತೀವಿ, ಈಗೋ ಇದ್ರಲ್ಲಿ ನಾವು ಹಣಿಬೇಕು, ಯುದ್ಧಕ್ ನಿಂತ್ಬಿಡ್ತೀವಿ. ಆ ಯುದ್ಧಕ್ ನಿಂತಾಗ ಏನಾಗುತ್ತೆ ಅಂತಂದ್ರೆ ನಾವು ಸಂಬಂಧ ಹಾಳಾಗೋದನ್ನ ನಾವು ಪರಿಗಣನೆಗೆ ತಗೊಳಲ್ಲ. ಸೊ ಅಂತ ಸಂದರ್ಭಗಳಲ್ಲಿ ಏನಂದ್ರೆ ಮಾತಿಗಿಂತ ಮೌನ ಪರಿಣಾಮಕಾರಿಯಾಗಿರುತ್ತೆ. ಅಕಸ್ಮಾತ್ ಮೌನನ್ನೇ ಕಾನೂನು ಬಾಹಿರ ಮಾಡ್ಬಿಟ್ರೆ ಇಂಥ ಸಂಬಂಧಗಳೆಲ್ಲ ಏನಂತಂದ್ರೆ ಹಾಳಾಗೋಗ್ಬಿಡ್ತವೆ. ನಾವು ಮಾತಾಡಿ ಏನಂತಂದ್ರೆ ಎಲ್ಲಾ ಸಂಬಂಧಗಳನ್ನು ಹಾಳು ಮಾಡ್ಕೊಬಿಡ್ತೀವಿ. ಮತ್ತೆ ಸಮಾಜ ಅಧಪತನಕ್ಕೆ ಹೋಗೋದಂತೂ ನಿಶ್ಚಿತ. ಸೊ ಆದ್ರಿಂದ ಮಾತು ಕೂಡ ಮುಖ್ಯ, ಮೌನ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ, ಎರಡನ್ನು ನಾವು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಲಿ ಬಳಸೋಣ ಅಂತ ಹೇಳ್ತಾ ನಾನು ವೇದಿಕೆನ ಮರಳಿ